ಮಹಾಪ್ರತಾಪತ್ಕರಾವಧೂತ ಮುಖಾಗತಾಮರ್ತ್ಯಮದಾಂಧಕಾರ ಮಹೇಶಪಾಲ ವಿಠಲಲೋಚನ ಸಂಜಾತ ಶ್ರೀಗುರು ಸದಾ ರಕ್ಷತು ವೀರಭದ್ರ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಭದ್ರಕಾಳಿಯೇ ನಮೋಸ್ತುತೆ. ಇದು ಸಾವಂತದುರ್ಗದ ಶ್ರೀ ಸಾವಂತ ವೀರಭದ್ರ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ನಾವು ಎಸ್ ಮೃತ್ಯುಂಜಯ ಆರಾಧ್ಯ ಅಂತೇಳಿ. ಇದು ಸುಮಾರು ಸಾವಂತದುರ್ಗ 2000 ವರ್ಷ ಇತಿಹಾಸದ ಉಳ್ಳದ ದೇವಸ್ಥಾನ. ಸಾವಂತರಾಯ, ಸಂಪಂಗರಾಯ, ವೀರಭದ್ರ ನಾಯಕ, ಜಲಗೇರಿ ನಾಯಕ ಅಂತ ಪಾಳ್ಯಗಾರ ಕಾಲದ ಆಳ್ವಿಕೆ ಇದು. ಹಿಂದೆ ಸಾವಂತದುರ್ಗದ ನೆಲಪಟ್ಟಣ ಅಂತ, ಇದಕ್ಕೆ ದೊಡ್ಡ ಪಟ್ಟಣ ಅಂತ ಹೇಳ್ತಾರೆ. ಆವಾಗ ಓಡಿಗೆ ಬಂತು ಅಂತ ಹೇಳ್ತಾರೆ. ಓಡಿಗೆ ಅಂದರೆ ದಂಡಯಾತ್ರೆ ಬಂದ ಅಂದ್ಬಿಟ್ಟು ದಂಡು ಬಂದಾಗೆಲ್ಲ ಬಿಟ್ಟು ಓಡೋಗ್ಬಿಟ್ರಂತಿಲ್ಲಿ. ಆ ದಂಡು ಬಂದಾಗ ಎಲ್ಲ ಆಳ್ಬಿದ್ದೋಗ್ಬಿಡ್ತು. ಇದಕ್ಕೆ ಹಿಂದೆ ತಾಂಬೂರು ಶಾಸನ, ಕರಡಾ ಕಾಗದ, ದಸ್ತಾಬೇಜು ಅಂತ ಬಿರ್ದಾವಳಿ ಇದೆ. 7701 ಮನೆ ಒಕ್ಕಲಿತ್ತಂತಿಂದೆ. ಈ ಸುತ್ತ ಇಲ್ಲಿ ಈ ಸಾವಂತದುರ್ಗದಲ್ಲಿ ನವದುರ್ಗಗಳಿವೆ. ಒಟ್ಟು ವೀರಭದ್ರನ ದುರ್ಗ, ಹನುಮನ್ ದುರ್ಗ, ಮತ್ತು ಬಸವನ ದುರ್ಗ, ಸಾವಂತದುರ್ಗ ಅಂತ ಇಷ್ಟು ಇತ್ಯಾದಿ ನವದುರ್ಗಗಳಿವೆ. ಈ ನವದುರ್ಗದಲ್ಲಿ ಇದು ಸಾವಂತದುರ್ಗ ಸಾವಂತ ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ತುಂಬ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಸುಮಾರು ಜನ ಭಕ್ತಾದಿಗಳು ಇಲ್ಲಿ ಇದ್ದಾರೆ. ಇದು ಪ್ರತಿ ಮಾಘ ಮಾಸದಲ್ಲಿ ಮಾಘ ಶುದ್ಧ ಪೌರ್ಣಮಿ ಹಿಂದಿನ ದಿನ ಇಲ್ಲಿ ರಥೋತ್ಸವ, ಯಾವುದು ತ್ರಯೋದಶಿ, ಚತುರ್ದಶಿ, ಕಲ್ಯಾಣೋತ್ಸವ. ನಾವು ತ್ರಯೋದಶಿ ಪುನರ್ವಸು ನಕ್ಷತ್ರದಲ್ಲಿ ಕಲ್ಯಾಣೋತ್ಸವ ಮಾಡ್ತೀವಿ. ಪುಷ್ಯ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ಮಾಡ್ತೀವಿ. ಒಟ್ಟು 5 ದಿವಸ ಕಾರ್ಯಕ್ರಮ ನಡೆಯುತ್ತೆ. ಇವತ್ತೊಂದು ದಿವಸ ನಿನ್ನೆಯಿಂದ ಪ್ರಾರಂಭ ನಾವು ಮಾಡಿದ್ದೀವಿ. ಪುಣ್ಯ ಧ್ವಜಾರೋಹಣ. ಪ್ರಥಮವಾಗಿ ನಮ್ಮ ತಂದೆಯವರ ಜ್ಞಾಪಕಾರ್ಥವಾಗಿ, ನಮ್ಮ ತಂದೆಯವರ ಹೆಸರು ಸಿದ್ಧವೀರಾರಾಧ್ಯರು, ವೇದಮೂರ್ತಿ ಸಿದ್ಧವೀರಾರಾಧ್ಯ ಅಂತೇಳಿ ಅವರ ಹೆಸರು. ಅವ್ರ ಜ್ಞಾಪಕಾರ್ಥವಾಗಿ ನಾವು ಧ್ವಜಾರೋಹಣ ನಡೆಸ್ಕೊಂಬಂದಿದ್ದೀವಿ. ನಿನ್ನೆ ಧ್ವಜಾರೋಹಣ, ಸ್ವಾಮಿ ರುದ್ರಾಭಿಷೇಕ, ಹೋಮ ಹವನಾದಿಗಳೆಲ್ಲ ನಿನ್ನೆಯಿಂದ ಪ್ರಾರಂಭ ಆಗಿ ಇವತ್ತೊಂದು ದಿವಸ ಕಲ್ಯಾಣೋತ್ಸವ ಇದೆ. ಸ್ವಾಮಿಗೆ ಕಲ್ಯಾಣೋತ್ಸವ, ಭದ್ರಕಾಳಮ್ಮ ಹಾಗೂ ಸಾವಂತ ವೀರಭದ್ರ ಸ್ವಾಮಿಯವ್ರಿಗೂ ಕಲ್ಯಾಣೋತ್ಸವ ನಡೆಯುತ್ತೆ. ಕಲ್ಯಾಣೋತ್ಸವ ಆದಮೇಲೆ ನಾಳೆ ರಥಾಂಗ ಹೋಮ ಅಂತ ಮಾಡ್ತೀವಿ. ರಥಾಂಗ ಹೋಮ ಆದಮೇಲೆ ನಂತರ ಸ್ವಾಮಿನ ಬಿಜಂಗೈಸಿ ಎಲ್ಲ ಅರವಂಟಿಕೆಗಳು, ಸುತ್ತ ಅರವಂಟಿಕೆಗಳು, ಭಕ್ತಾದಿಗಳು ಎಲ್ಲ ಅರವಂಟಿಕೆಗಳು ಮಾಡ್ತಾರೆ. ಇಲ್ಲಿ ಏನು ಅಂತಂದರೆ ಅರವಂಟಿಕೆಯಲ್ಲಿ ಮುದ್ದೆ ಮತ್ತು ಹಳಸಿನಕಾಯಿ ಸಾರು, ಕಾಳು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಭಕ್ತಾದಿಗಳು. ತುಂಬ ಇಲ್ಲಿ ಸೇರಿ ಸುಮಾರು ಒಂದು 15-20 ಅರವಂಟಿಕೆಗಳು ಇರ್ತವೆ. ಆ ಅರವಂಟಿಕೆಗಳಲ್ಲಿ ಸುತ್ತ ಎಲ್ಲ ಬಂದವರಿಗೆಲ್ಲ ಪ್ರಸಾದ ವಿನಿಯೋಗ ಆಗುತ್ತೆ. ಅದರ ನಂತರ ಸ್ವಾಮಿನ ಬಿಜ ಮಾಡಿಸಿ ಎಲ್ಲ ಉತ್ಸವಾದಿಗಳನ್ನ ನಮ್ಮ ಇದು ಧಾರ್ಮಿಕ ದತ್ತಿ ಇಲಾಖೆ ಇದೆ. ತಹಸೀಲ್ದಾರ್ ಸಾಹೇಬರು ಬರ್ತಾರೆ, ಮತ್ತು ಬಾಲಕೃಷ್ಣ ಅವರು ಆಗಮಿಸ್ತಾರೆ. ಮತ್ತು ಸ್ವಾಮೀಜಿ ಒಬ್ಬರು ಬರ್ತಾಯಿದ್ದಾರೆ. ನಾಳೆ ಬಂಡೇಮಠ ಸ್ವಾಮೀಜಿ ಬರ್ತಾರೆ. ಅವ್ರ ಮುಖಾಂತರ ಸ್ವಾಮಿನ ಬಿಜ ಮಾಡಿಸ್ಕೊಂಡು ರಥಕ್ಕೆ ಸ್ವಾಮಿನ ಇಟ್ಟು ರಥೋತ್ಸವ ಮಾಡಿ ನಂತರದಲ್ಲಿ ಬೇರೆ ಉತ್ಸವಾದಿಗಳಿದೆ. ಸಂಜೆ ನಂದಿ ಉತ್ಸವ, ಆನೆ ಉತ್ಸವ, ಪಲ್ಲಕ್ಕಿ ಉತ್ಸವ, ಉಯ್ಯಾಲೆ ಉತ್ಸವ ಎಲ್ಲ ಇನ್ನು ಮಂಗಳವಾರದವರೆಗೂ. ಇವತ್ತು ಮಂಗಳವಾರ, ನಾಳೆ ಮಂಗಳವಾರ ಆದ್ದರಿಂದ ಸ್ವಾಮಿ ಉತ್ಸವ ಪ್ರಾರಂಭ ಆಗಿ ರಥೋತ್ಸವ ಆದಮೇಲೆ ನಂತರ 13ನೇ ತಾರೀಕು ಮುಕ್ತಾಯ ಆಗುತ್ತೆ. ಮುಕ್ತಾಯ ಆಗಿ ಸ್ವಾಮಿ ಕೈಂಕರ್ಯದಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಸರ್, ಇದು ವಂಶ ಪಾರಂಪರ್ಯ ಪೂಜೆ. ಏನಂತಂದರೆ ಹಿಂದೆ ಈ ದೇವಸ್ಥಾನ ಪೂಜೆ ಮಾಡಿದಾಗ ವಂಶ ಇಲ್ವಂತೆ. ಹಿಂದೆ ನಮ್ಮ ಅಜ್ಜಿ ಪೂಜೆ ಮಾಡ್ತೀರಂತೆ. ಹಿಂದೆ ರುದ್ರಮ್ಮ ಅಂತೇಳಿ 1900ರಲ್ಲಿ ಅಜ್ಜಿ ಪೂಜೆ ಮಾಡ್ತಾ ಇದ್ರದ್ದು ಇಲ್ಲಿ. ಅವಾಗ ನಮ್ಮ ತಾತವ್ರ ಸ್ಥಳ SRS ಬೆಟ್ಟ, ರೇವಣಸಿದ್ದೇಶ್ವರನ ಬೆಟ್ಟ, ಕನಕಪುರದ ಹತ್ರ, ಕನಕಪುರ ರಾಮನಗರ ಮಧ್ಯೆ ಇದೆ. ಅದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದ ದೇವಸ್ಥಾನ. ಅಲ್ಲಿಂದ ನಮ್ಮ ತಾತ ಬಂದ್ರಂತೆ ಇಲ್ಲಿಗೆ 1900ರಲ್ಲಿ ಬಂದು ನಮ್ಮ ಅಜ್ಜಿನ ಲಗ್ನ ಆದ್ರಂತೆ. ಹಾಗಾಗಿ ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ಅಣ್ಣ ತಮ್ಮಂದರು ಅವ್ರು ನಡೆಸ್ಕೊಂಬಂದರು. ನಂತರದಲ್ಲಿ ನಾವು 3 ಜನ ಇದ್ವಿ. ನಮ್ಮ ಚಿಕ್ಕಪ್ಪರು ಮಕ್ಕಳಿಲ್ಲ, ಅವ್ರದ್ದು ಮುಗೀತು. ಅವಾಗ ನಾವು ನಮ್ಮ ತಂದೆ ಸಿದ್ಧವೀರಾರಾದ್ರ ಮಕ್ಕಳೇ, ನಾವು ಹೆಣ್ಮಕ್ಳು 5 ಜನ ಇದ್ದೀವಿ, ಗಂಡು ಮಕ್ಕಳು 3 ಜನ. ನಾವು 3 ಜನ ಒಂದೊಂದು ವರ್ಷ ಒಬ್ಬೊಬ್ಬರು ಸರ್ದಿ ಪೂಜೆ, ಯುಗಾದಿ ಟು ಯುಗಾದಿ ನಾವು ಸರ್ದಿ ಪೂಜೆ ವಹಿಸ್ಕೊಂಡು ಹೋಗ್ತೀವಿ. ಈ ಸಾರಿ ನನ್ನ ಸರ್ದಿ ಇದೆ, ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ, ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ. ಆ ಥರ ಪೂಜೆ 3 ಜನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ ಕೈಂಕರ್ಯ. 2000 ಸರಿ.